ನಮಸ್ಕಾರ. ಆತ್ಮಪರಿಷ್ಕರಣೆ ಅಂದ್ರೆ ಏನು? ಅದು ಏನೋ ಒಂದು ಗೊಂದಲದ ಕಲ್ಪನೆ ಅಂತ ಅನ್ಕೋಬೇಡಿ. ಬದಲಿಗೆ ಅದೊಂದು ಸ್ಪಷ್ಟವಾದ ನಕ್ಷೆ ಇರೋ ಪ್ರಯಾಣ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ಯಶಸ್ಸಿನ ನಕ್ಷೆಯನ್ನ ನಾವೆಲ್ಲ ಒಟ್ಟಾಗಿ ಬಿಡಿಸಿ ನೋಡೋಣ. ಹೌದು, ಆಧ್ಯಾತ್ಮಿಕ ಹಾದಿ ಅಂದಾಗ ದಾರಿ ತಪ್ಪೋ ಸಾಧ್ಯತೆನೂ ಇರುತ್ತೆ. ಆದ್ರೆ ಯಶಸ್ಸಿಗೆ ಬೇಕಾದ ಒಂದು ಸ್ಪಷ್ಟವಾದ ಸ್ಟೆಪ್ ಬೈ ಸ್ಟೆಪ್ ದಾರಿಯನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಉದ್ದೇಶ. ನೋಡಿ, ಈ ಇಡೀ ಮಾರ್ಗ ನಿಂತಿರೋದೇ 3 ಗಟ್ಟಿ ಸ್ತಂಭಗಳ ಮೇಲೆ. ಉಪಾಸನಾ ಅಂದ್ರೆ ನಮ್ಮ ಚಿಂತನೆ, ಸಾಧನ ಅಂದ್ರೆ ನಮ್ಮ ಆತ್ಮಶಿಸ್ತು, ಮತ್ತು ಆರಾಧನಾ ಅಂದ್ರೆ ನಮ್ಮ ಸೇವಾ ಮನೋಭಾವ. ಇವು 3 ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಶಕ್ತಿ ತುಂಬೋ ಅಂತ ಅದ್ಭುತವಾದ ಅಂಶಗಳು. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಪ್ರಯಾಣದ ರೂಟ್ ಮ್ಯಾಪ್ ಇಲ್ಲಿದೆ. ಪ್ರತಿಯೊಂದು ಹಂತವನ್ನೂ ಪ್ರವೇಶಿಸಿ ಅದರ ಹಿಂದಿನ ರಹಸ್ಯವನ್ನು ಅರಿಯುತ್ತಾ ಮುಂದೆ ಸಾಗೋಣ. ಮೊದಲಿಗೆ ತ್ರಿವಿಧ ಮಾರ್ಗ ಅಂದ್ರೆ ಏನು ಅಂತ ನೋಡೋಣ. ಅಂದ್ರೆ ಚಿಂತನೆ, ಚಾರಿತ್ರ್ಯ ಮತ್ತು ನಡತೆ, ಈ ಮೂಲ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಚಿಂತನೆ, ನಡತೆ ಎಲ್ಲದಕ್ಕೂ ಮೊದಲು ನಾವು ನಮ್ಮ ಒಳಗಿನ ಫೌಂಡೇಶನ್ ಅನ್ನು ಗಟ್ಟಿ ಮಾಡ್ಕೋಬೇಕು ಅಲ್ವಾ? ಅದೇ ಸಾಧನೆ. ಇದೇ ನೋಡಿ ಆಧ್ಯಾತ್ಮಿಕ ಪಯಣದ ಮೊದಲ ಮತ್ತು ಅತೀ ಮುಖ್ಯವಾದ ಹೆಜ್ಜೆ. ಹಾಗಾದ್ರೆ ಸಾಧನೆ ಅಂದ್ರೆ ಎಕ್ಸಾಕ್ಟ್ಲಿ ಏನು? ಇದು ಸುಮ್ನೆ ಒಂದು ಪದ ಅಷ್ಟೇ ಅಲ್ಲ. ಇದು ನಮ್ಮನ್ನ ನಾವೇ ಶುದ್ಧಿ ಮಾಡ್ಕೊಳ್ಳೋ, ನಮ್ಮನ್ನ ನಾವೇ ಪರಿವರ್ತನೆ ಮಾಡ್ಕೊಳ್ಳೋ ಒಂದು ಪವರ್ಫುಲ್ ಪ್ರಾಸೆಸ್. ಮತ್ತು ಇದರ ಶುರು ಎಲ್ಲಿದೆ ಗೊತ್ತಾ? ಬೇರೆಲ್ಲೂ ಅಲ್ಲ, ನಮ್ಮೊಳಗನೆ, ನಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸೋದ್ರಲ್ಲಿ. ನೋಡಿ, ಶಿಸ್ತು ಅನ್ನೋ ಒಂದು ದೊಡ್ಡ ಕಾನ್ಸೆಪ್ಟ್ ಅನ್ನ ಇಲ್ಲಿ 4 ನಿರ್ದಿಷ್ಟ ಭಾಗಗಳಾಗಿ ಎಷ್ಟು ಚೆನ್ನಾಗಿ ವಿಂಗಡಿಸಲಾಗಿದೆ. ಅಂದ್ರೆ ಬರೀ ಹಣವನ್ನ ಮಿತವಾಗಿ ಬಳಸೋದಷ್ಟೇ ಅಲ್ಲ, ನಮ್ಮ ಟೈಮ್, ನಮ್ಮ ಆಲೋಚನೆಗಳು ಇವೆಲ್ಲ ಕೂಡ ಒಂದೊಂದು ಸಂಪನ್ಮೂಲ ಅಂತಾನೆ ನಾವು ನೋಡ್ಬೇಕು. ಇವುಗಳ ಮೇಲಿನ ಕಂಟ್ರೋಲ್ ಇದೆಯಲ್ಲ, ಅದೇ ಸಾಧನೆಯ ತಿರುಳು. ಈ ಮಾತು ಕೇಳಿ, ಇದು ಸಮಯ ಮತ್ತು ಆಲೋಚನೆಯ ಶಿಸ್ತಿಗೆ ಒಂದು ಪರ್ಸನಲ್ ಟಚ್ ಕೊಡುತ್ತಲ್ವಾ? ಪ್ರತಿ ಕ್ಷಣವೂ ಬೆಲೆ ಬಾಳುತ್ತೆ, ಮತ್ತೆ ನಮ್ಮ ಪ್ರತಿಯೊಂದು ಆಲೋಚನೆನೂ ನಮ್ಮನ್ನ ರೂಪಿಸುತ್ತೆ. ನಮ್ಮ ದಿನದ ಪ್ರತಿ ಕ್ಷಣವನ್ನು ನಾವು ಹೇಗೆ ಬಳಸ್ತಿದ್ದೇವೆ? ಸರಿ, ನಮ್ಮ ಒಳಗಿನ ಶಿಸ್ತು ರೆಡಿ ಆಯಿತು ಅಂದ್ಕೊಳ್ಳೋಣ. ಆಗ ಸಹಜವಾಗಿಯೇ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಯಾಣವನ್ನ ಒಬ್ರೇ ಮಾಡ್ಬೇಕಾ? ನಮ್ಮ ಸ್ವಂತ ಪ್ರಯತ್ನ ಅಷ್ಟೇ ಸಾಕಾಗುತ್ತಾ? ಅಥವಾ ನಮ್ಗೆ ಯಾರಾದ್ರೂ ಗೈಡ್ ಬೇಕಾ? ಈ ಒಂದು ರೂಪಕವನ್ನ ನೋಡಿ. ಒಬ್ಬ ವ್ಯಕ್ತಿಯ ಶಕ್ತಿ ಒಬ್ಬರೇ ಇದ್ದಾಗ ಒಂದು ಸಣ್ಣ ಬಲ್ಬ್ನ ಮಂದ ಬೆಳಕಿನ ತರ ಸೀಮಿತವಾಗಿರುತ್ತೆ. ಆದ್ರೆ ಅದೇ ಬಲ್ಬನ್ನ ಒಂದು ದೊಡ್ಡ ಪವರ್ ಹೌಸ್ಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಅದರ ಶಕ್ತಿ ಎಷ್ಟೋ ಪಟ್ಟು ಹೆಚ್ಚಾಗುತ್ತೆ ಅಲ್ವಾ? ಒಬ್ಬ ಗುರು ಅಥವಾ ಮಾರ್ಗದರ್ಶಕರ ಪಾತ್ರ ಕೂಡ ನಿಖರವಾಗಿ ಇದೇ ರೀತಿ ಇರುತ್ತೆ. ಈ ರೂಪಕ ವಿವರಿಸೋ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನೇ ಗುರುವರಣ ಅಂತ ಕರೆಯೋದು. ಇದು ಸುಮ್ನೆ ಯಾರನ್ನೋ ಫಾಲೋ ಮಾಡೋದಲ್ಲ, ಬದಲಿಗೆ ನಮ್ಮ ಪ್ರಗತಿಯನ್ನ ಇನ್ನಷ್ಟು ವೇಗಗೊಳಿಸೋಕೆ ಒಂದು ಶಕ್ತಿಯುತ ಮೂಲದ ಜೊತೆ ಕನೆಕ್ಟ್ ಆಗೋದು. ನಮ್ಮ ಇತಿಹಾಸನೇ ಈ ತತ್ವದ ಶಕ್ತಿಗೆ ದೊಡ್ಡ ಸಾಕ್ಷಿ. ಚಾಣಕ್ಯ ಚಂದ್ರಗುಪ್ತ, ಪರಮಹಂಸ ವಿವೇಕಾನಂದ, ಸಮರ್ಥ ರಾಮದಾಸ ಶಿವಾಜಿ, ಹೀಗೆ ಅದೆಷ್ಟೋ ಉದಾಹರಣೆಗಳು ಒಬ್ಬ ಸಮರ್ಥ ಮಾರ್ಗದರ್ಶಕನ ಪ್ರಭಾವ ಎಷ್ಟಿರುತ್ತೆ ಅಂತ ಅದ್ಭುತವಾಗಿ ತೋರಿಸುತ್ತೆ. ಒಂದು ಸರಿಯಾದ ಮಾರ್ಗದರ್ಶನ ಇಡೀ ಭವಿಷ್ಯವನ್ನೇ ಬದಲಿಸಬಲ್ಲದು. ಓಕೆ, ಒಳಗಿನ ಸಿದ್ಧತೆ ಆಯ್ತು, ಒಬ್ಬ ಮಾರ್ಗದರ್ಶಕನೂ ಸಿಕ್ಕಿದ್ರು ಅಂದ್ಕೊಳ್ಳೋಣ. ಈಗ ನಾವು ನಮ್ಮ ಪ್ರಯಾಣದ ಹೊರಗಿನ ಅಂಶದ ಕಡೆ, ಅಂದ್ರೆ ನಮ್ಮ ಪರಿಸರದ ಕಡೆ ಗಮನ ಕೊಡೋಣ. ಯಾಕಂದ್ರೆ ನಮ್ಮನ್ನು ಯಾರು ದಾರಿ ನಡೆಸ್ತಾರೆ ಅನ್ನೋದು ಎಷ್ಟು ಮುಖ್ಯನೋ, ನಾವು ಯಾವ ನೆಲದ ಮೇಲೆ ನಡಿತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಈ ರೂಪಕ ಎಷ್ಟು ಚೆನ್ನಾಗಿದೆ ಅಲ್ವಾ? ಶ್ರೀಗಂಧ ತನ್ನ ನಿಜವಾದ ಸುವಾಸನೆಯನ್ನ ಮೈಸೂರಿನ ಮಣ್ಣಲ್ಲೇ ಬೆಳೆಸ್ಕೊಳ್ಳೋ ಥರ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೂ ಒಂದು ಪೋಷಕ ವಾತಾವರಣ ತುಂಬಾನೇ ಮುಖ್ಯ. ಇದೊಂದು ಕಾಂಪ್ಲೆಕ್ಸ್ ಐಡಿಯಾನ ತುಂಬಾನೇ ಸರಳವಾಗಿ ಮನಸ್ಸಿಗೆ ಮುಟ್ಟಿಸುತ್ತೆ. ಹಾಗಾದ್ರೆ ನಮ್ಮ ಸುತ್ತೂ ಇರೋ ಪರಿಸರದಲ್ಲಿ 2 ವಿಧ. ಒಂದು ಸತ್ಸಂಗ, ಅಂದ್ರೆ ನಮ್ಮನ್ನ ಮೇಲೆತ್ತೋ ಒಡನಾಟ. ಇನ್ನೊಂದು ಕುಸಂಗ, ಅಂದ್ರೆ ನಮ್ಮನ್ನ ಕೆಳಕೆಳೆಯೋ ಒಡನಾಟ. ನಮ್ಮ ಒಡನಾಟವೇ ನಮ್ಮ ದಾರಿಯನ್ನ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನೋಡಿ, ಇದಕ್ಕೆ 2 ಸ್ಪಷ್ಟವಾದ ಪರಿಹಾರಗಳಿವೆ. ಮೊದಲನೇದು, ಸಾಧ್ಯವಾದ್ರೆ ನಮ್ಮ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡುವಂತಹ ಸತ್ಸಂಗವನ್ನ ಹುಡುಕೋದು. ಒಂದು ವೇಳೆ ಅದು ಸಿಕ್ಕಿಲ್ವಾ, ಚಿಂತೆ ಬೇಡ. ಏಕಾಂತ, ಅಧ್ಯಯನ ಮತ್ತು ಚಿಂತನೆ ಮೂಲಕ ನಾವೇ ನಮ್ಗೊಂದು ಪವಿತ್ರವಾದ ವಾತಾವರಣವನ್ನ ಸೃಷ್ಟಿ ಮಾಡ್ಕೋಬಹುದು. ಸರಿ, ಈಗ ಒಂದು ಸಾಮಾನ್ಯ ತಪ್ಪು ಕಲ್ಪನೆ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ತಕ್ಷಣಕ್ಕೆ ಏನೋ ಮ್ಯಾಜಿಕ್ ತರ ರಿಸಲ್ಟ್ ಸಿಕ್ಬಿಡ್ಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಆದ್ರೆ ನಿಜಕ್ಕೂ ಸತ್ಯ ಏನು?
ಈ ತಾಯಿ ಮಗುವಿನ ರೂಪಕ ಇದೆಯಲ್ಲ, ಇದು ಆ ಸತ್ಯವನ್ನ ತುಂಬಾ ಸುಂದರವಾಗಿ ಹೇಳುತ್ತೆ. ದೈವಿಕ ಅನುಗ್ರಹ ಅನ್ನೋದು ತಾಯಿಯ ಪ್ರೀತಿ ಇದ್ದ ಹಾಗೆ. ಆದ್ರೆ ಆ ಪ್ರೀತಿಯನ್ನ ಪಡೆಯಕ್ ಮುಂಚೆ ನಾವು ಆತ್ಮಶುದ್ಧೀಕರಣ ಅಂದ್ರೆ ಸಾಧನೆ ಮೂಲಕ ನಮ್ಮನ್ನ ನಾವು ಸಿದ್ಧಪಡಿಸ್ಕೋಬೇಕು. ಮೊದಲು ಸ್ವಚ್ಛತೆ, ಆಮೇಲೆ ಪ್ರೀತಿಯ ಅಪ್ಪುಗೆ. ಸಿಂಪಲ್. ಸೊ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ನಮ್ಮ ದೃಷ್ಟಿಕೋನ ಒಬ್ಬ ರೈತನ ತರ ಇರಬೇಕು, ಮಾಂತ್ರಿಕನ ತರ ಅಲ್ಲ. ಯಾಕಂದ್ರೆ ನಿಜವಾದ ಬೆಳವಣಿಗೆ ಅನ್ನೋದು ಒಂದು ಪ್ರಾಸೆಸ್. ಅದಕ್ಕೆ ತಾಳ್ಮೆ ಬೇಕು, ನಿರಂತರವಾದ ಆರೈಕೆ ಬೇಕು, ತಕ್ಷಣಕ್ಕೆ ರಿಸಲ್ಟ್ ಸಿಗ್ಬೇಕು ಅನ್ನೋ ನಿರೀಕ್ಷೆ ಅಲ್ಲ. ಸರಿ, ಈ ಎಲ್ಲ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ಈ ಚರ್ಚೆಯ ಕೊನೆಯ ಭಾಗಕ್ಕೆ ಬರೋಣ. ಈ ಮಾರ್ಗ ಅನ್ನೋದು ನಿಧಾನವಾದ ಸ್ಟೆಪ್ ಬೈ ಸ್ಟೆಪ್ ಪ್ರಯಾಣ ಅನ್ನೋದೇ ಇಲ್ಲಿನ ಪ್ರಮುಖ ಸಂದೇಶ. ಹಾಗಾದ್ರೆ ಈ ವ್ಯವಸ್ಥಿತ ಮಾರ್ಗವನ್ನ ಅನುಸರಿಸೋದ್ರಿಂದ ಸಿಗೋ ಅಂತಿಮ ಫಲಿತಾಂಶಗಳೇನು? ಇದು ಬರೀ ಆಧ್ಯಾತ್ಮಿಕ ತೃಪ್ತಿ ಮಾತ್ರ ಕೊಡೋದಿಲ್ಲ, ಬದಲಿಗೆ ಒಂದು ಪರಿಪೂರ್ಣ ಜೀವನಕ್ಕೆ ಬೇಕಾದ ವರದಾನಗಳನ್ನೇ ಕೊಡುತ್ತೆ. ಅಂದ್ರೆ ನಿಜವಾದ ಯಶಸ್ಸು, ಗೌರವ, ಮನಸ್ಸಿಗೆ ಶಾಂತಿ ಅಷ್ಟೇ ಅಲ್ಲ, ನಮ್ಮೊಳಗೆ ಅಡಗಿರೋ ಶಕ್ತಿ ಕೂಡ ಜಾಗೃತವಾಗುತ್ತೆ. ಕೊನೆಯದಾಗಿ ಈ ಸರಳವಾದ ರೂಪಕ ಎಲ್ಲವನ್ನೂ ಒಂದೇ ಮಾತಲ್ಲಿ ಹೇಳಿಬಿಡುತ್ತೆ. ಜೀವನದಲ್ಲಿ ಬೇರೆ ಎಲ್ಲಾ ಕ್ಷೇತ್ರಗಳ ಹಾಗೇನೆ ಆಧ್ಯಾತ್ಮಿಕ ಪ್ರಗತಿ ಕೂಡ ಒಂದು ಕ್ರಮಬದ್ಧವಾದ ಪ್ರಕ್ರಿಯೆ. ಒಂದೇ ಸಲಕ್ಕೆ ಹಾರಿ ಶಿಖರವನ್ನ ತಲುಪೋಕೆ ಆಗಲ್ಲ. ನೋಡಿ, ಇಷ್ಟೆಲ್ಲ ಮಾತಾಡಿದ ಮೇಲೆ ಒಂದು ಸ್ಪಷ್ಟವಾದ ನಕ್ಷೆ ಈಗ ನಮ್ಮ ಮುಂದಿದೆ. ಹಾಗಾದ್ರೆ ಪ್ರತಿಯೊಬ್ಬರೂ ತಮಗೆ ತಾವೇ ಕೇಳಿಕೊಳ್ಬೇಕಾದ ಕೊನೆಯ ಪ್ರಶ್ನೆ ಅಂದ್ರೆ, ಈ ಮಹಾನ್ ಪ್ರಯಾಣದಲ್ಲಿ ಒಬ್ಬರ ಮೊದಲ ಹೆಜ್ಜೆ ಯಾವುದಾಗಿರ್ಬೇಕು?